ನಾನೀಗ ಅಕ್ಕಿಯಿಂದ ಮಾಡುವ ಸ್ವೀಟನ್ನು ಹೇಳ್ಕೊಡ್ತೇನೆ. ಇದಕ್ಕೆ 3-4 ಗಂಟೆಗಳ ಕಾಲ ನೆನೆಸಿದ ನನಗೆ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಅದಕ್ಕೆ ಬರಬೇಕು. ನೀರು ದೋಸೆಯ ಬಂದಾದ ಅದಕ್ಕೆ ಬರಬೇಕು. ಹರಡಿಸ್ತಾರೆ. ಸ್ವಲ್ಪ ಗಟ್ಟಿಯಾಗಬೇಕು. ಅಷ್ಟೇ ತನಕ ಹೀಗೆ ಮಾಡ್ತಾ ಇರಬೇಕು. ಮಣ್ಣಿ ಮಗಿಸ್ತಾ ಇರಬೇಕು. ಅದಕ್ಕೆ ಬೆಲ್ಲ ಹಾಕಬೇಕು. ಬೆಲ್ಲ ಕಲಡಿ ನೀರಾಗಿ ಈ ಬೆಲ್ಲ ಗಟ್ಟಿಯಾಗಬೇಕು. ಅಷ್ಟು ತನಕ ಹೀಗೆ ಮಾಡ್ತಾ ಇರಬೇಕು. ನೋಡಿ ಸ್ನೇಹಿತರೆ, ಈಗ ಇದು ಗಟ್ಟಿ ಆಗ್ತಾ ಬರ್ತಾ ಉಂಟು. ಬೆಲ್ಲ ಕರಗಿದೆ. ಮಣ್ಣಿ ಮಾಡಿಸ್ತಾ ಇರಬೇಕು. ಸ್ವಲ್ಪ ಆಗ ತುಪ್ಪ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ. ಗಟ್ಟಿ ಆಗ್ತಾ ಉಂಟು ನೋಡಿ. ಗಟ್ಟಿ ಆಗ್ತಾ ಬರ್ತಾ ಉಂಟು ನೋಡಿ. ಅದು ಫುಲ್ ಗಟ್ಟಿ ಆಗಬೇಕು. ಗಟ್ಟಿ ಆಯ್ತು. ಈಗ ಒಳ್ಳೆ ಗಟ್ಟಿ ಆಯಿತು. ಅದಕ್ಕೆ ಪುನಃ ಸ್ವಲ್ಪ ತುಪ್ಪ ಹಾಕಿಕೊಳ್ಳುವ. ನಾಡಿ ಏಳುವ ತನಕ ಮಗಿಸ್ತಾ ಇರಬೇಕು. ಹೀಗೆ ಮುಟ್ಟುವಾಗ ಕೈಗೆ ಅಂಟಬಾರದು. ಎಷ್ಟು ಪಾಕ ಆಗಬೇಕು ಅಷ್ಟು ತನಕ ಮಣ್ಣು ಮಗಿಸ್ತಾ ಇರಬೇಕು. ಬಾಳೆ ಎಲೆ ತೊಳೆದು ತುಪ್ಪ ಹಚ್ಚಿ ರೆಡಿ ಮಾಡಿಟ್ಟಿದ್ದೇನೆ. ಇನ್ನು ಇದಕ್ಕೆ ಇದನ್ನು ಹಾಕಬೇಕು. ಹಾಕ್ಕೊಂಡಿದ್ದೇನೆ. ನೆಕ್ಸ್ಟ್ ಇದನ್ನು ಹೀಗೆ ಮಾಡಬೇಕು. ಒಂದು ಲೆವೆಲಿಗೆ ಮಾಡ್ತಾ ಇರಬೇಕು. ಇದು ರೆಡಿಯಾಗಿದೆ. ಇದು ತುಂಬ ರುಚಿಕರವಾಗಿ ಇದೆ. ಇದು ಮೊದಲಿನವರು ಮಾಡ್ತಾ ಬರ್ತಾಯಿದ್ದ ಇದು ಸ್ವೀಟು. ಇದನ್ನೇ ಅಕ್ಕಿಯ ಹಾಲ್ಬಾಯಿ ಅಂತ ಹೇಳ್ತಾರೆ.